ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಕಷ್ಟ ನಾವು ಹೇಳ್ತೀವಿ ಕರೆಕ್ಟು, ಬಟ್ ಅವರು ಆರಾಮಾಗಿದ್ದಾರೆ, ಅವ್ರ ಹತ್ರ ನೀರಿದೆ ಅನ್ನೋದನ್ನು ಹೇಳುವಲ್ಲಿ ಪದೇ ಪದೇ ಕರ್ನಾಟಕ ವಿಫಲ ಆಗುತ್ತೆ ಅಂತ ನೀವಂತೀರಿ. ನಾವ್ಯಾಕೆ ಹೇಳಬೇಕು? CWMA ಗೊತ್ತಾಗೋದಿಲ್ವಾ? ಈಗ ಹಳೆಯ ಪರಿಸ್ಥಿತಿ ಬೇರೆ ಈಗಿನ, ಯಾಕಂದರೆ ಅವಾಗ ನಿಮಗೆ ಪೊಲಿಟಿಕಲ್ ಲೀಡರ್ಶಿಪ್, ಲಾಸ್ಟ್ ಅಥಾರಿಟಿ ಕಾವೇರಿ ರಿವರ್ ಅಥಾರಿಟಿ ಇತ್ತು. ಅದರಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷತೆ ವಹಿಸ್ತಾ ಇದ್ದರು. ನನಗೆ ಅನ್ಸುತ್ತೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಕೊನೆಯ ಸಭೆ ಅದು 2012. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಜಯಲಲಿತಾ ಆ ಕಡೆ ಇದ್ದರು, ಇಲ್ಲಿ ಬಸವರಾಜ ಬೊಮ್ಮಾಯಿ ಗಣೇಶ ಚತುರ್ಥಿ ದಿನ ಸಭೆ ನಡೆದಿತ್ತು. ಈಗಿನ ಸಂದರ್ಭದಲ್ಲಿ ಈಗ CWMA ಕೂಡ ಎಲ್ಲ ಡೇಟಾಗಳನ್ನು ಅವರು ಇಟ್ಕೊಂಡು ಕೂತಿರ್ತಾರಲ್ವ. ಇವತ್ತಿನ ಸಂದರ್ಭದಲ್ಲಿ ಟೆಕ್ನಿಕಲ್ ಕಮಿಟಿ ಇರುತ್ತೆ, ಟೆಕ್ನಿಕಲ್ ಕಮಿಟಿಗೆ ಇನ್ನೊಂದು ಕಮಿಟಿಯನ್ನು ಕೂಡ ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಮಾಡಲಾಯಿತು. ಇದು ಒಂದು ಭಾಗ ನೋಡಿ. ಪ್ರತಿ ಸಲ ವಿಪಕ್ಷಗಳು ಈ ಮಾತನ್ನು ಹೇಳ್ತವೆ. ಬಟ್ ನಾನು ದಿಲ್ಲಿಯಲ್ಲಿ 12-13 ವರ್ಷ ನೋಡಿದಾಗ ಯಾವುದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ HK ಪಾಟೀಲ್ರಿದ್ದರು, MB ಪಾಟೀಲ್ರಿದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು. ಬಸವರಾಜ ಬೊಮ್ಮಾಯಿ ಒಂದು ಭಾಳ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯವನ್ನು ಹೊರಗೆ ತಂದಿದ್ರು. ಆ ಸಂದರ್ಭದಲ್ಲಿ ಆ ರೀತಿಯ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗತ್ತೆ. ಬಟ್ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ನೀವು ಎಷ್ಟೇ ಏನೇ ವಿರೋಧ ಮಾಡಿದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀರು ಬಿಡದೆ ಹೋದರೆ ಸುಪ್ರೀಂ ಕೋರ್ಟ್ ಆಗ ಹೇಳುತ್ತೆ ಇಲ್ಲ ನೀವು ನೀರು ಬಿಟ್ಟು ಬನ್ನಿ ಅಂತ. ಇಲ್ಲ ನಾವು ಒಂದು ಸ್ವಲ್ಪ ಬಿಡ್ತೀವಂತ ನಾವು ಹೇಳಿದರೂ ಕೂಡ 4.5 TMCಯಲ್ಲಿ ನಿಮಗೆ 2.5-3 TMC ಆದರೂ ನೀರು ಬಿಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದರ್ಭ ಒದಗಿ ಬರುತ್ತೆ. ಆಗ ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅನ್ಸುತ್ತೆ. ಈ ಕೂಗು ವಿಪಕ್ಷ ಸೇರಿಸ್ತೀನಿ ಸ್ವಲ್ಪ. ಇವಾಗ ಚಂದ್ರಶೇಖರ್ ಅವರು ಒಂದು 2-3 ಮಾತು ಹೇಳಿದ್ರು. ಒಂದು ರೇನ್ ಗೇಜಿಂಗ್ ಸ್ಟೇಷನ್ಸ್ ಅಂತ. ರೇನ್ ಗೇಜಿಂಗ್ ಸ್ಟೇಷನ್ಸು ಕೆಲವು ರಾಜ್ಯ ಸರ್ಕಾರದ ಇರುತ್ತೆ, ಹೆಚ್ಚಾಗಿರುವಂಥದ್ದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದೆಲ್ಲ ನಡೀತಾ ಇರ್ತವೆ, ಯೂಶ್ವಲಿ ನಡೀತಾ ಇರ್ತವೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಮೇಲೆ ಅಷ್ಟು ಹೊಣೆಗಾರಿಕೆ ಬರೋದಿಲ್ಲ. ಅಫ್ಕೋರ್ಸ್ ಎಸ್, ರೇನ್ ಗೇಜಿಂಗ್ ಸ್ಟೇಷನ್ಸ್ ಆರ್ ಎಸೆನ್ಷಿಯಲ್. ನಾವು ನಮ್ಮದೇ ಆದ ಯಾವ ಒಂದು ಮಾಹಿತಿಯನ್ನು ಇಟ್ಕೊಳ್ಬೇಕಾಗುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಏನಾಗುತ್ತೆ, ರೇನ್ ಗೇಜಿಂಗ್ ಸ್ಟೇಷನ್ಸು ನಮ್ಮ ಮೀಟ್ರಾಲಜಿಕಲ್ ಡಿಪಾರ್ಟ್ಮೆಂಟು ಹಾಗೆ ಇರುತ್ತೆ. ಆ ಕಾರಣದಿಂದ ಪ್ರತಿಯೊಂದು ನಾವು ನಿರೀಕ್ಷೆ ಮಾಡೋದು ಕೇಂದ್ರ ಸರ್ಕಾರದ ಹತ್ರನೇ ನಾವು ನಿರೀಕ್ಷೆ ಮಾಡುತ್ತೆ. ಆಮೇಲೆ ಈ CWMA ಆಗಲಿ CWRC ಆಗಲಿ ಅವ್ರು ಯಾವತ್ತೂ ಕೂಡ ಯಾವ ಒಂದು ಡೇಟಾ ನೋಡುತ್ತೆ ಅದೆಲ್ಲ ಕೇಂದ್ರ ಸರ್ಕಾರದ ಡೇಟಾನೇ ನೋಡೋವಂಥದ್ದು. ಅವ್ರದ್ದು ರೇನ್ ಗೇಜಿಂಗ್ ಸ್ಟೇಷನ್ಸ್ ಇದೆ, ನಮ್ಮದು ರೇನ್ ಗೇಜಿಂಗ್ ಸ್ಟೇಷನ್ಸ್. ಒಂದು ವಿಚಾರ. ಎರಡನೇ ವಿಚಾರ ಅಂತ ಹೇಳಿದ್ರು ಅವರೇನು ಬೊಮ್ಮಾಯಿ ಅವ್ರ ವಿಚಾರ ಮಾತಾಡೋದು. ಬೊಮ್ಮಾಯಿ ಅಫ್ಕೋರ್ಸ್ ವಾಸ್ ಎನ್ ಎಕ್ಸಲೆಂಟ್ ಮಿನಿಸ್ಟರ್ ಫಾರ್ ವಾಟರ್ ರಿಸೋರ್ಸಸ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಇವ್ರೇನು ಹೇಳಿದ್ರಲ್ಲ, ಅವ್ರನ್ನ ಒಂದು ಇನ್ ಡಿಸ್ಗೈಸ್ ಒಂದು ಟೀಮ್ ಕಳಿಸ್ತು ಅಲ್ಲಿಗೆ. ಅದೆಲ್ಲ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ ಹೋದ ಮೇಲೆ, ಮೆಟ್ಲು ಏರಿದ ಮೇಲೆ, ಅಲ್ಲಿ ನಾವು ಹ್ಯಾವ್ ಟು ಫೈಲ್ ಅನ್ ಅಫಿಡೇವಿಟ್. ಆ ಅಫಿಡೇವಿಟ್ಗೋಸ್ಕರ ದೆನ್ ಅಟ್ ದ್ಯಾಟ್ ಟೈಮ್ ಅವಾಗ ಕಳಿಸಿರುವಂಥದ್ದು ಸತ್ಯ. ಏನಕ್ಕಂದರೆ ಅವರು ನಮ್ಮ ಆಗಿನ CWC ಯಾವ ಒಂದು ಅಫಿಡೇವಿಟ್ ಕೊಟ್ಟಿತ್ತು ಅದನ್ನು ನಾವು ವಿ ಹ್ಯಾಡ್ ಟು ಕಾಂಟ್ರಡಿಕ್ಟ್ ದ್ಯಾಟ್. ಆ ಕಾಂಟ್ರಡಿಕ್ಷನ್ ಟೈಮಲ್ಲಿ ನಾವು ಹ್ಯಾಡ್ ಟು ಫೈಲ್ ದಿಸ್ ಅಫಿಡೇವಿಟ್. ಅದನ್ನು ಮಾಡಿದ್ದೀವಿ, ಅದು ಮಾಡಿರುವಂಥದ್ದು ಸತ್ಯ. ಬಟ್ ದ್ಯಾಟ್ ವಾಸ್ ಕರ್ನಾಟಕದ ಆರ್ಗ್ಯುಮೆಂಟಲ್ಲಿ ಇದೊಂದು ಕೊರತೆ ಕಾಣಿಸ್ತಾ ಇಲ್ವಾ ನಿಮಗೆ? ತಮಿಳುನಾಡು ಆಲ್ರೆಡಿ ಹ್ಯಾಸ್ ಸಬ್ಸ್ಟಾನ್ಷಿಯಲ್ ಕ್ಯಾರಿ ಓವರ್ ಸ್ಟೋರೇಜ್ ಫ್ರಮ್ ಕರ್ನಾಟಕಸ್ ಅರ್ಲಿಯರ್ ರಿಲೀಜಸ್. ಮೆಟ್ಟೂರಲ್ಲಿ ಸಬ್ಸ್ಟಾನ್ಷಿಯಲ್ ಅನ್ನೋದು ಬಹಳ ವೇಗ್ ಶಬ್ದ ಅಂತ ಅನ್ನಿಸ್ತಿಲ್ವಾ? ಇಲ್ಲ, ಅದು ಎಕ್ಸಾಕ್ಟ್ ಡೇಟಾ ಕೊಟ್ಟಿರ್ತಾರೆ. ಎಕ್ಸಾಕ್ಟ್ ಡೇಟಾ. ಸಿ, ದಿಸ್ ವಿಲ್ ನಾಟ್. ಫಸ್ಟ್ ಒನ್ CWRC ರಿಪೋರ್ಟ್ ಏನಿರುತ್ತೆ ದಟ್ ಇಸ್ ಅ ಪ್ಯೂರ್ಲಿ ಟೆಕ್ನಿಕಲ್ ರಿಪೋರ್ಟ್. ಇದು ದಿಸ್ ಇಸ್ ಮೋರ್ ವಿತ್ ಅಬೌಟ್ ದಿ ಸೆಕ್ರೆಟರೀಸ್ ಪಾಯಿಂಟರ್ಸ್. ದೀಸ್ ಆರ್ ಮೋರ್ ಆಫ್ ದ ಪಾಯಿಂಟರ್ಸ್. ನೀವು ಎರಡೂ ನೋಡಿದಾಗ ಖಂಡಿತವಾಗ್ಲೂ ಅವ್ರ ಹತ್ರ ಎಷ್ಟು ಡೇಟಾ ಇರುತ್ತೆ, ಏನಕ್ಕಂದ್ರೆ ಅವ್ರು ಸಪ್ಲೈ ಮಾಡಲೇಬೇಕಾಗುತ್ತೆ. ಆಮೇಲೆ ಬಿಳಿಗುಂಡ್ಲು ಇಸ್ ಲೈಕ್ ಐ ಸೆಡ್, ಇಟ್ಸ್ ನಾಟ್ ಎ ಸ್ಟೇಟ್ ಗೇಜಿಂಗ್ ಸ್ಟೇಷನ್, ಇಟ್ಸ್ ಎ ಸೆಂಟ್ರಲ್ ಗೇಜಿಂಗ್ ಸ್ಟೇಷನ್. ನಾವೆಷ್ಟು ಬಿಟ್ಟಿದ್ದೀವಿ ಅದೆಲ್ಲ ಸಂಪೂರ್ಣ ಮಾಹಿತಿ ಬಿಳಿಗುಂಡ್ಲುವಿಂದ ಬರುತ್ತೆ. ಇನ್ಫ್ಯಾಕ್ಟ್ ದಿಸ್ ವಾಸ್ ಅ ಬಿಗ್ ಇಶ್ಯೂ. ನಾವು ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲಲ್ಲಿ ದಿಸ್ ವಾಸ್ ಅ ಬಿಗ್ ಇಶ್ಯೂ. ಏನಂದರೆ ನಾವು ಮೊದಲು ನಾವು ಬಿಡ್ತಾ ಇದ್ದ ನೀರೆಲ್ಲ ಮೇಟೂರ್ಗೆನೆ. ಸೊ ಅದರಲ್ಲಿ ಸುಮಾರು ಒಂದು 25-30 TMC ಹೆಚ್ಚು ಬಿಡ್ತಾ ಇದ್ವಿ ನಾವು. ಇವಾಗ ಇದು ಬಿಳಿಗುಂಡ್ಲು ಆಗಿರೋದ್ರಿಂದ ನಮ್ಗೊಂದಷ್ಟು ಉಳಿತಾಯ ಆಗುತ್ತೆ. 25-30 TMC ನಮ್ಗೆ ಉಳಿತಾಯ ಆಗುತ್ತೆ. 10 ಸೆಕೆಂಡ್ಸ್ ಅಷ್ಟೇ ಆ್ಯಡ್ ಮಾಡ್ತೀನಿ. ನೋಡಿ, ಯಾಕೆ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರದ್ದು ಅಕಸ್ಮಾತ್ ಇಂಟೆಲಿಜೆನ್ಸ್ ಆಗಲಿ ಈ ಥರವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಫಿಷಿಯಲ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ 2024 ಅಕ್ಟೋಬರಲ್ಲಿ ಒಂದು ರಿಪೋರ್ಟ್ ಬಂತು. ಟೋಟಲ್ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಕಾವೇರಿದು ತಮಿಳುನಾಡಲ್ಲಿ ಅದಿರ್ತಕ್ಕಂಥದ್ದು 43,80,000 ಹೆಕ್ಟೇರ್ಸು. ಇವರು ಇಲ್ಲೀಗಲ್ ಆಗಿ ಇನ್ನು 14,47,000 ಹೆಕ್ಟೇರ್ಗಳನ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಕ್ಯಾಚ್ಮೆಂಟ್ ಏರಿಯಾ ಅಲ್ಲ, ನೀವು ನೀರಾವರಿ ಪ್ರದೇಶ. ಕ್ಯಾಚ್ಮೆಂಟ್ ಏರಿಯಾ ಬೇರೆ, ನೀರಾವರಿ ಪ್ರದೇಶ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಮಾಡ್ಕೊಂಡ್ರೆ ಇನ್ಫಾರ್ಮೇಶನ್ ಯಾರು ಕೊಡಬೇಕು?
ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ. ಈವನ್ ನಮ್ಮಲ್ಲೂ ಆ ಥರದಲ್ಲಿ ಆಗೇ ಬರುತ್ತೆ. ನಮಗೆ ಎತ್ತಿನ ಹೊಳೆ ಒಳಗಡೆಗೆ ನಾವು ಎಷ್ಟು ರಿಜಿಸ್ಟರ್ಡ್ ಆಗಿರ್ತದೆ, ಅನ್ರಿಜಿಸ್ಟರ್ಡ್ ಒಳಗಡೆ ಯಾಕೆ ನೀರು ಸಪ್ಲೈ ಆಗಬೇಕಾದ್ರೆ ರಿಜಿಸ್ಟರ್ಡು ಅನ್ರಿಜಿಸ್ಟರ್ಡ್ಗೂ ನಾವು ಇದು ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಅದನ್ನು ಕಂಡಿಡಬೇಕಾಗಿರೋರು ಯಾರು? ಕೇವಲ 5 ಲಕ್ಷ ಹೆಕ್ಟೇರ್ನ ಬರೀ ನೀವು ತಾಂಜಾವೂರು ಬೆಲ್ಟಲ್ಲೇ ಜಾಸ್ತಿ ಮಾಡ್ಕೊಂಡಿದ್ದೀರಿ ತಮಿಳುನಾಡು. ಯಾರು ಕಂಡಿಡಬೇಕು ಅದನ್ನು? ರಿಪೋರ್ಟ್ಗಳು ಬಂದಿದೆ, ಅದನ್ನು ವೆರಿಫೈ ಮಾಡಬೇಕು, ಅಫಿಷಿಯಲ್ಗಳನ್ನ ಕಳಿಸಬೇಕು, ಸ್ಯಾಟಲೈಟ್ಗಳಿದೆ. ಒಪ್ಪಿಕೊಂಡಿದ್ದಕ್ಕಿಂತ 5 ಲಕ್ಷ ಹೆಕ್ಟೇರ್ ಹೆಚ್ಚಿಗೆ ಜಾಗಕ್ಕೆ ಅವ್ರು ನೀರಾವರಿ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಈವನ್ ಸೆಪ್ಟೆಂಬರ್ ಇಂದ ಏನು ಹಿಂಗಾರು ಶುರುವಾಗುತ್ತೆ ಅದ್ರದ್ದು ಲೆಕ್ಕನೇ ಸಿಗೋದಿಲ್ಲ. ಅದು ಸ್ಟಿಲ್ ರೀ ಒಂದ್ಸಲ ಡಿಸ್ಪ್ಯೂಟ್ ಸಾಲ್ವ್ ಆಗಿದೆ. ಅದು 177.25 TMC ಬಿಡ್ಬೇಕಂದ್ರೆ ಬಿಡ್ಬೇಕಪ್ಪ. ಅದರಲ್ಲಿ ಅವ್ರು 90 ಲಕ್ಷ ಹೆಕ್ಟೇರ್ಗಾರು ನೀರಾವರಿ ಮಾಡ್ತಾರೆ, 100 ಲಕ್ಷ ಹೆಕ್ಟೇರ್ಗಾರು ನೀರಾವರಿ. ಡಿಸ್ಟ್ರೆಸ್ ಟೈಮಲ್ಲಿ ನೋಡಿ, ಡಿಸ್ಟ್ರೆಸ್ ಟೈಮಲ್ಲಿ ಏನಾಗುತ್ತೆ, ಇವನು ಬೊಮ್ಮಾಯಿ ಅವರು ಇದ್ದಾಗ ಅದಕ್ಕೊಂದು ಫಾರ್ಮುಲಾ ಮಾಡಬೇಕು. ಏನು ನೀವು ಜೂನ್ ಜುಲೈಯಲ್ಲಿ ನಾರ್ಮಲ್ ಟೈಮಲ್ಲಿ 9.2 TMC ಹೇಳ್ತೀರಿ, ಅದು ಮಳೆ ಬರ್ತಿದ್ರೆ ಬಿಡಕ್ಕಾಗಲ್ಲ ಅಂತ ಹೇಳಿದ್ರು. ಆ ಟೈಮಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗಿದ್ರೆ ಇನ್ನು ಪೆಂಡಿಗಳು ಕೂತಿದೆ. ಅದನ್ನ ಸಾಲ್ವ್ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ, ಹಿಂಗಾರಲ್ಲಿ ಬರ್ತಕ್ಕಂಥ ಮಳೆದು ನೀವೇ ರಿಪೋರ್ಟ್ ತಗೊಂಡು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಫರ್ಜ್ ಮಾಡ್ತಾರೆ. ಅವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಸರ್ಕಾರ ಇನ್ನೂ ಏನು ಮಾಡಬಹುದಾಗಿತ್ತು? ಮಂಡಿಸಬಹುದಾದ ವಾದಗಳನ್ನೆಲ್ಲ ಮಂಡಿಸಿದೆ. ಏನಾದರೂ ನಮ್ದೇನಾದರೂ ಇಂಪಾರ್ಟೆಂಟ್ ಇದೆಯಾ ಸರ್ JDS ಅವ್ರದ್ದು? ಇಲ್ಲ ಫಿಲಮಲ್ಲಿ ಕೊನೆಯಲ್ಲಿ ಬರ್ತೀವಲ್ಲ ಹಂಗೇನಾದರೂ ತಗೊಳ್ಳೋದಿದ್ರೆ ಬೇಕಾದ್ರೆ ಮಾಡಿ. ಏಕೆಂದರೆ ಅವಶ್ಯಕತೆ ಇಲ್ಲ ಅಂದರೆ ಪಾಪ ದೊಡ್ಡಗೌಡರು ಕುಮಾರಣ್ಣ ಅವರೇನು ಕಾವೇರಿ ವಿಚಾರದಲ್ಲಿ ಏನು ಇಲ್ಲ ಅಂತ ನಿಮ್ಗೇನಾದರೂ ಅಲ್ಲ ಯಾಕೆ ಗೊತ್ತಾ, ಈ ನೀವೇನೇ ಹಿಂಗೆ ಪ್ರೂವ್ ಮಾಡಿಬಿಟ್ಟು ಒಂದ್ ಕಡೆ ಕಾಂಗ್ರೆಸ್ ಒಂದ್ ಕಡೆ BJP ಅವರು ಎಲ್ಲ ಇದು ಮಾಡಿ ಆ ಕಾವೇರಿ ವಿಚಾರದಲ್ಲಿ ಆಗುತ್ತೆ ಅಂದ್ರೆ ನೀವು ಮಾಡ್ಬೋದು. ಶಿವಲಿಂಗಯ್ಯ ಅವರು ಮಾತಾಡ್ತಿದ್ರು, ನಾನು ಅವ್ರ ಹೇಳಿಕೆನೂ ಖಂಡಿಸ್ತೀನಿ. ನಮ್ಮ ಬ್ರಿಜೇಶ್ ಕಾಳಪ್ಪ ಸರ್ ಮಾತಾಡ್ತಿದ್ರು, ಅವ್ರ ಹೇಳಿಕೆನೂ ಖಂಡಿಸ್ತೀನಿ. ಇವ್ರು ಯಾಕಂದ್ರೆ ಈಗ ನೀವೇ ಮಾಧ್ಯಮದವರೇ ನಮ್ಮ ಕೊನೆಗೆ ಇಟ್ಬಿಟ್ರೆ ಇನ್ನು ಪ್ರಾದೇಶಿಕ ಪಕ್ಷ ದೊಡ್ಡಗೌಡರು ಕುಮಾರಣ್ಣ ಅವರಲ್ಲಿ ಏನು ಮಾಡಿಲ್ಲ ಬಿಡಿ. ಈಗ ನಾವು ಒಳ್ಳೆ ಈ ಫಿಲಮ್ ಅಲ್ಲಿ ಸೈಡ್ ಕ್ಯಾರೆಕ್ಟರ್ಗಳಂಗೆ ನಾವು JDS ಅವರು ತಲೆ ಕೆಡ್ಸ್ಕೊಂಬಿಡಿ ಮಾಡಿ ಇಲ್ಲ. ಯಾಕೆ ಗೊತ್ತಾ, ನಾನು ಬೇರೆ ಯಾವ ವಿಚಾರ ಆದ್ರೂ ನಾನು ವಿತ್ ರೆಸ್ಪೆಕ್ಟ್ ನಿಮ್ಮಿಬ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಕಾವೇರಿ ವಿಚಾರದಲ್ಲಿ ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳ್ತಿದ್ದಾರೆ, ಇಂದಿರಾ ಗಾಂಧಿ ಅವ್ರು ನೋಗುಳ್ತಾರೆ, ದೇವೇಗೌಡರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು 20 TMC ಹೆಚ್ಚುವರಿ ನೀರು ಬಂದಿರೋದೇ ದೇವೇಗೌಡರು ಹೋರಾಟ. ಅವ್ರ ಪರಿಶ್ರಮದಿಂದ ಕುಮಾರಣ್ಣ ಅವರು ಹಬ್ಬದ ದಿನನೂ ಹೋಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ಕೆ 20 TMC ಇವತ್ತು ಬೆಂಗಳೂರು ನೆನಪಿಸ್ತಾರೆ. ಅಶ್ವಿನ್ ಅವರೇ, ಇವತ್ತು ಬ್ರಿಜೇಶ್ ಕಾಳಪ್ಪ ಅವರು ಪೊಲಿಟಿಷಿಯನ್ ತರ ಮಾತಾಡ್ತಿಲ್ಲ. ಒಂದ್ ನಿಮಿಷ ಅಜಿತ್ ಸರ್, ಅವ್ರು ಪೊಲಿಟಿಷಿಯನ್ ತರ ಮಾತಾಡ್ತಿಲ್ಲ. ಆಯ್ತು, ಒಂದ್ ನಿಮಿಷ 1999 ಎಲ್ಲಿದ್ರಿ ಸರ್? ದೇವೇಗೌಡರ ಕೊಡುಗೆ ಅಲ್ರಿ, ಅವ್ರ ಬಾಯಲ್ಲಿ ಅದೊಂದು ಮಾತು ಬಂದ್ರೆ ಅದೊಂದು ಸತ್ಯ ಬಂದ್ಬಿಡ್ಲಿ. ಹೋಗ್ಬಿಟ್ಟು ನೀವು ಕಾಂಗ್ರೆಸ್ ದೇವೇಗೌಡ್ರೆ ಮಾಡಿಲ್ಲ ಅಂದಾಗ ನಾನು ಅಶ್ವಿನ್ ಇವತ್ತು ಅವ್ರು ಪೊಲಿಟಿಷಿಯನ್ ತರ ಮಾತಾಡಿಲ್ರಿ. ಅದರ್ವೈಸ್ ಬಸವರಾಜ ಬೊಮ್ಮಾಯಿ ಅವರು ಎಕ್ಸ್ಟ್ರಾರ್ಡಿನರಿ ಇರಿಗೇಷನ್ ಮಿನಿಸ್ಟರ್ ಅನ್ನೋ ಮಾತು ಯಾಕೆ ಬರ್ತಿತ್ತು ಅವ್ರ ಬಾಯಲ್ಲಿ? ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀರಾ. ಬೇಡ ಬಿಡಿ, ಒಂದೇ ಒಂದು ಮಾತು ಕಾವೇರಿ ಪಾಪ ಏನು ಅದನ್ನ ಮಾತು ಕೇಳಿಸ್ಕೊಂಡು ಮಾತಾಡ್ತೀರಾ? ಅದನ್ನ ಮಾತು ಕೇಳಿಸ್ಕೊಂಡು ಮುಂದುವರಿ. ಅದನ್ನ ಮಾತು ಕೇಳಿಸ್ಕೊಂಡು ಮುಂದುವರಿ. ನನಗೊಂದು ಇಲ್ಲ ನಿಮ್ಗೆ ಖುಷಿ ಆಗುತ್ತೆ? ಬೇಡ ಸರ್, ಖುಷಿ ಆಗುತ್ತೆ. ನಾನು ಅವಾಗಲೇ ಕೇಳ್ತಿದ್ದೆ. ಅಜಿ ಸರ್ 99ರಲ್ಲಿ ಎಲ್ಲಿದ್ರಿ ಸರ್ ನೀವು? 1999. ನಾವು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ಸರ್. ನನ್ಗೆ ಅವಾಗ ಬುದ್ಧಿ ಬಂದಿತ್ತು ಸರ್. ಅವತ್ತಿಂದ ನಾನು ಮೈಸೂರಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದೆ. ಕಾವೇರಿ ಕಿಚ್ಗೆ ಯಾವ್ಯಾವ ರೀತಿ ಹೋರಾಟಗಳಾಗ್ತಿತ್ತು, ಬೆಂಗಳೂರುವರೆಗೂ ಯಾವ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿದೆ ಸರ್. ದಿವಂಗತ SN ಕೃಷ್ಣ ಅವರು 2004ರಲ್ಲಿ ಯಾವ ರೀತಿ ಆಯಿತು, 2008ರಲ್ಲಿ ಹೆಂಗಾಯಿತು, 11ರಲ್ಲಿ ಹೆಂಗೆ ಎಲ್ಲನೂ ನೋಡ್ಕೊಂಡು ಬಂದಿದ್ದೀವಿ. ನಂಗೆ ಬೇಜಾರು ಸಂಗತಿ ಏನಂದರೆ, ಶಿವಲಿಂಗಯ್ಯ ಅವ್ರು ಮಾತಾಡ್ತಿದ್ದಾರೆ, ಆ MLA ಅವ್ರು ವಿಡಿಯೋ ಮಾಡಿದ್ರು, ಇದು ಮಾಡೋದು. ಸರ್ ಇವತ್ತಿಗೆ 20 TMC 17ವರೆಯಿಂದ 20 TMC ಹೆಚ್ಚುವರಿ ನೀರು 1892ರಲ್ಲಿ ಅವತ್ತಿನ ಬ್ರಿಟಿಷ್ ಆಳ್ವಿಕೆ ಮದ್ರಾಸ್ ಸರ್ಕಾರದವರು ನಮ್ಮನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಸರ್. ಅವತ್ತೇ ಯಾವ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಯಾವ ಅಣೆಕಟ್ಟು ಕೂಡ್ದು ಅಂತ ಬರ್ತಾರೆ. 1914ರಲ್ಲಿ ತೀರ್ಪು ಬರೋವರೆಗೆ 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯ ಎಷ್ಟು ಕಷ್ಟಪಟ್ಟು 1931ಕ್ಕೆ ಮುಗಿಸ್ತಾರೆ ಅಂತ ಇತಿಹಾಸ ಓದಿದೀವಲ್ಲ ಸರ್. ಕಬಿನಿ, ಆರಂಗಿ, ಹೇಮಾವತಿ ಈ ಅಣೆಕಟ್ಟನ್ನ ಕಟ್ಕೂಡ್ದು ಅಂತ 60ರ ದಶಕದಲ್ಲಿ ಪುನಃ ರೊಚ್ಚಿಗೆ ಹೇಳ್ತಾರೆ ತಮಿಳ್ನಾಡವರು. ನಮ್ಗೆ ಯಾವತ್ತವರು ನಮ್ಮ ಪರವಾಗಿ ಯಾವತ್ತೂ ಇಲ್ಲ ಸರ್. ಅದನ್ನು ಪುನಃ ಅವತ್ತಿಗೆ ಮಧ್ಯಸ್ಥಿಕೆ ವಹಿಸಿ ಅವ್ರು ಹೇಳ್ತಾರೆ, ನಾವು ಕಾವೇರಿ ನಮ್ಮ ಉಪನದಿ ಭವಾನಿ ಅಮರಾವತಿ ನದಿಗಳಿಗೆ ಅಣೆಕಟ್ಟು ಕಟ್ತೀವಿ, ಅವಾಗ ಅವರು ಕೊಡಿ ಅಂತ. ಅಲ್ಲೂ ಕಾಂಪ್ರಮೈಸ್ ಆಗ್ತೀವಿ ಸರ್. ಇದೆಲ್ಲ ಆದಮೇಲೆ ನಮ್ಮ ಪ್ರಶಾಂತ್ ನಾಥ್ ಅವ್ರು ಕೇಳ್ತಾರೆ ತಕ್ಷಣಕ್ಕೆ ಪರಿಹಾರ ಸಿಗಲ್ಲ ಸರ್. ಇದರಲ್ಲಿ 8 ಜಿಲ್ಲೆ ಕಾವೇರಿ ಜಲಾನಯ ಪ್ರದೇಶದಲ್ಲಿರೋ 8 ಜಿಲ್ಲೆ 1340 ಕೆರೆಗಳು, ಯಾವ ಕೆರೆಗಳು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಕಿರು ನೀರಾವರಿ ಮೈನರ್ ಇರಿಗೇಷನ್ ಮಿನಿಸ್ಟ್ರಿ ಎಲ್ಲಿದ್ದಾರೆ? ಇದನ್ನು 2025ರಲ್ಲಿ ಒಳ್ಳೆ ಮಳೆ ಆಗಿರುತ್ತೆ. ಈ ಮಳೆನ ಉಪಯೋಗಿಸ್ಕೊಳ್ಳೋದೇ ಇಲ್ಲ ನಾವು.
ನಾವು ಇದೇ ರೀತಿ 4 ತಿಂಗಳಲ್ಲಿ ಇದರಲ್ಲಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಫೇಲ್ಯೂರೇ. ಅವರು ರಿಸೈನ್ ಮಾಡಿಬಿಟ್ರು ನಾವು ಅವ್ರನ್ನ ಬಿಡೋಕ್ಕಾಗಲ್ಲ. 4 ತಿಂಗಳಲ್ಲಿ ಗೊತ್ತಿರುತ್ತಲ್ವ ಸರ್. ಸರ್, ಅರಬ್ಬಿ ಸಮುದ್ರದಿಂದ ಬರುವಂಥ ಮೋಡಗಳು ನಿಲ್ತಿಲ್ಲ ಅಂತ 4 ತಿಂಗಳಿಂದನೇ ಗೊತ್ತಿರುತ್ತಲ್ವ ಸರ್. ಯಾವ ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಯಾವ ರೈತ ಸಂಘಟನೆಗಳನ್ನ ಕರೆದು ಇವರು ಸರ್ವಪಕ್ಷಗಳ ಸಭೆ ಜೊತೆ ಸೇರಿಸಿ ಮಾಡಿದ್ದಾರೆ ಸರ್? ಯಾವ ತಹಶೀಲ್ದಾರು, ಯಾವ ಉಪವಿಭಾಗಾಧಿಕಾರಿಗಳು, ಯಾವ DC ಸಭೆಗಳನ್ನ ಮಾಡಿದ್ದಾರೆ ಸರ್? ಯಾವುದು ಕೂಡ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ? ಸರ್ಕಾರ ಎಡವಿದ್ದೆ ಅಲ್ಲಿ. ಸರ್ಕಾರ ಟೆಕ್ನಿಕಲಿ ಫೇಲ್ಯೂರ್ ಆಗಿದೆ. ಅದನ್ನು ಬಿಟ್ಟು ಎಲ್ಲ ಸರ್ ಎಲ್ಲ ಗಳು ಮಾಡಬೇಕು. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ದಿನನಾದರೂ ಫ್ಲೋರ್ ಲೀಡರ್ ಇದ್ದಾರೆ ಸರ್. ಒಂದು ದಿನನಾದರೂ ಅವರು ಧ್ವನಿ ಎತ್ತುತ್ತಿದ್ದಾರೆ ಸರ್. ಯಾಕೆ? ಅವರು ಕರ್ನಾಟಕದವರಲ್ವಾ? ಅವ್ರಿಗೂ ಬೇಕಲ್ವಾ? ಮತ್ತೆ ದೇವೇಗೌಡರ ಬಗ್ಗೆ ಮಾಡಿದ ವಾದದಲ್ಲಿ ಒಂದು ಪಾಯಿಂಟ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಿಮ್ಮ ಮಾತನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮುಂಚೆ ಆದ್ರೆ ನೀವು ಹೇಳಿ ಸರ್ ಅಂತ ಹೇಳ್ತಿದ್ದೆ. ಇವತ್ತು ನಾನು ಫಸ್ಟ್ ಟೈಮ್ ಇವತ್ತು ನೀವೇನು ಹೇಳಿದ್ರೆ ನನಗೆ ಖುಷಿ ಆಗಲ್ಲ. ಯಾಕೆಂದ್ರೆ ನೀವು ದೇವೇಗೌಡರು ಕುಮಾರಣ್ಣನೇ ಬಿಟ್ಬಿಟ್ಟು ಸೈಡ್ ಕ್ಯಾರೆಕ್ಟರ್ ಮಾಡಿಬಿಟ್ರೆ ಇವತ್ತು ಕಾವೇರಿ ಉಳ್ಕೊಂಡಿದೆ ಅವರಿಂದ ಸರ್. ನಾನು ರಾಜಕೀಯ ಮಾಡ್ತಿಲ್ಲ. ಈಗ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಕಷ್ಟಪಟ್ಟರು ಅಂತ ಎಲ್ರಿಗೂ ಗೊತ್ತಿದೆ. ಯಡಿಯೂರಪ್ಪ ಅವರು ಎಷ್ಟು ಕೆಲಸ ಪಟ್ಟರು ಕಷ್ಟಪಟ್ಟಿದ್ದಾರೆ ಗೊತ್ತಿದೆ. SM ಕೃಷ್ಣ ಅವರು, ಬಂಗಾರಪ್ಪ ಅವರು ಸರ್ 90ರ ದಶಕದಲ್ಲಿ ವಿರುದ್ಧ ನಿಂತರು, ಕೋರ್ಟ್ ವಿರುದ್ಧ ನಾನಿದ್ದೀನಿ ಅಂತ. ಯಾಕೆ ಸರ್? ಅವ್ರು ಶಿವಮೊಗ್ಗದಲ್ಲಿದ್ರು. ಅವ್ರಿಗೇನು ಇಲ್ಲೇನು ಓಟಿನ ವಿಚಾರದಲ್ಲಿ ಅವ್ರಿಗೇನು ಬೇಕಿರಲಿಲ್ಲ. ಬದ್ಧತೆ ಇರಬೇಕು. ಏನಕ್ಕೆ ಬದ್ಧತೆ ಇಲ್ಲ? ಭಯ ಇವ್ರಿಗೆ. 4 ತಿಂಗಳಿಂದ ಯಾವ ಮೀಟಿಂಗ್ ಮಾಡಿದ್ರು? ಇವತ್ತು ಡೆಲ್ಲಿನಲ್ಲಿದ್ದಾರೆ. ಅದು ಬೇರೆ ಇದು ಬೇರೆ. ಹೆಂಗಾಗುತ್ತೆ? ನಿಲ್ಲಬೇಕು ಸರ್ ಪ್ರತಿಯೊಬ್ಬರು. ನಿಮ್ಗೆ ಗೊತ್ತಿದೆಯಾ ಸರ್, ಆ ಭಾಗದಲ್ಲಿ ಕಟ್ಟೆಯಿಂದ ಹಿಡಿದು ಕೊನೆ ಬಾರ್ಡ್ರಿಗೆ ಹೋಗೋರಿಗೆ ಕಾಂಗ್ರೆಸ್ನ MLAಗಳಿದ್ದಾರೆ. ಎಲ್ಲರೂ ದಿನ ಒಂದೊಂದು ನಾಟಕ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಯಾಕೆ? ಜನರು ರಿವರ್ಸ್ ಆಗ್ತಾರೆ ಅಂತ. ಯಾರಿಗೂ ಬದ್ಧತೆ ಇಲ್ಲ. ನಾನು ಕೇಳೋ ಸಿಂಪಲ್ ಪ್ರಶ್ನೆ, ಸರ್ಕಾರ ಎಡವಿದ್ದಲ್ಲಿ? ಇದನ್ನ ಬಿಟ್ಟು ಈಗ ಹೋಗಿ MP ಗಳೆಲ್ಲ ಮಾತಾಡ್ಬೇಕು. MP ಗಳೆಲ್ಲ ಯಾಕೆ? ಎಲ್ಲರೂ ಇದ್ದಾರೆ ಜೊತೆಯಲ್ಲಿ. ನೀವು ಬಳಸ್ಕೊಳ್ಳಿ. ದೇವೇಗೌಡರಂತರನ್ನ ಬಳಸ್ಕೊಳ್ಳಿ, ಕುಮಾರಣ್ಣವ್ರನ್ನಂತ ಬಳಸ್ಕೊಳ್ಳಿ. ವಿರೋಧ ಪಕ್ಷದವ್ರು ಅವ್ರನ್ನ ಸೇರಿಸಲೇಬಾರ್ದು ಅಂತ ಯಾಕೆ? ಬರೀ ಕಾಫಿ ಟೀ ಮೀಟಿಂಗ್ಗೆ ದೆಹಲಿ ಭವನನ ದೇನಲ್ಲಿ ಕರ್ನಾಟಕ ಭವನ MP ಗಳ ಮೀಟಿಂಗ್ ಮಾಡಲಿಲ್ವಾ? ಕೇಳ ಸಿಂಗಲ್ ಪ್ರಶ್ನೆ, ಸಿಂಪಲ್ ಆಗಿ, ಯಾವ ಸರ್ವಪಕ್ಷ ಸಭೆಗಳನ್ನ ಕರೆದಿದ್ರಿ ಕಳೆದ 4 ತಿಂಗಳಿಂದ? ಪ್ರತಿಯೊಬ್ಬ ಆ ಭಾಗದಲ್ಲಿ ಸರ್ 2 ತಿಂಗಳಿಂದ ಅಲ್ಲಿ ರೈತರು ಹೋರಾಟ ಮಾಡಿದ್ರು. ಕಬ್ಬುಗೆ ಬೆಳೆ ನೀರಿಲ್ಲ, ಫ್ಯಾಕ್ಟ್ರಿಗಳು ಶುರುವಾಗಿಲ್ಲ. ನೀರು ಬಿಡಿ ಅಂದರು. ನೀರು ಯಾರು ಬೆಳಿಬೇಡಿ ಅಂದರು. ಆ ಕಡೆ TVK ವಿಜಯ್ ಅವರು ನೀವು ಬೆಳೀರಿ, ನಾವಿದ್ದೀವಿ, ನೀರು ಕೊಡಿಸ್ತೀವಿ ಅಂದರು. ಇದಾ ಸರ್? 1892ರಿಂದನೂ ತಮಿಳ್ನಾಡು ನಮ್ಮನ್ನ ವಿರೋಧ ಮಾಡ್ಕೊಂಡು ಬಂದಿದೆ. ಇವ್ರು ನೋಡಿದ್ರೆ ದಿನ ಬೆಳಗ್ಗೆ ಅವರು ನಮ್ಮ ಬ್ರದರ್ಸು ಸ್ವಲ್ಪ ನೀರು ಬಿಡೋಣ ಏನಾಗುತ್ತೆ? ನಿಮ್ಗೆ ಗೊತ್ತಿದೆ ಸರ್, ಕಳೆದ 1 ವಾರದಲ್ಲಿ 3/4 TMC ನೀರು ಬಿಟ್ಟಿದ್ದಾರೆ. ನಿಮ್ಗೆ ಇನ್ನೂ ಒಂದು ಗೊತ್ತಿರಲಿ ಸರ್, CWRC ಕೇಳ್ತಿರೋದು ನೀರು ಜೊತೆ 9.5 TMC ನೀವು ಬಾಕಿ ಕೊಡ್ಬೇಕು, ಅದನ್ನೂ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಅಂದರೆ ತಮಿಳ್ನಾಡಲ್ಲಿರೋ ಸರ್ಕಾರದ ಬದ್ಧತೆ ಏನು, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಏನು ಹೇಳ್ಬೋದು. ಪುನಃ ನಾವು ರಾಜಕೀಯ ಮಾಡ್ಬೋದು. ಕಳೆದ 3 ವರ್ಷದಿಂದ ನೀವು ನಿದ್ದೆ ಮಾಡ್ತಿದ್ರೆ DMK ಇತ್ತು. ಏನಾಯ್ತು ಅವಾಗ? ಹಣೆ ಕಟ್ಲಿಕ್ಕಾಗಲಿಲ್ಲ, DPRಗಳು ಮಾಡ್ಲಿಕ್ಕಾಗಲಿಲ್ಲ. ಪ್ರತಿಯೊಂದು ಒಂದು ಸ್ಟೇಜಲ್ಲೂ ಫೇಲ್ಯೂರ್ ಆಗ್ತಾ ಬಂದ್ರಿ. ನಾನು ರಾಜಕೀಯ ಇದೊಂದು ವಿಚಾರದಲ್ಲಿ ನಾನು ದೇವೇಗೌಡರು, ನಾನು ಕುಮಾರಣ್ಣ ಅವ್ರ ಪಾರ್ಟಿ ಅಂತ ನಾನು ಮಾತಾಡ್ತಿಲ್ಲ. ಅವ್ರು ಎಷ್ಟು ಇವತ್ತವರೆಗೂ ಕಣ್ಣೀರಿಸು ಸರ್. 30 ವರ್ಷ ಆಯಿತು. ಇವತ್ತು ನೆನ್ನೆಗೆ 30 ವರ್ಷ ಆಯಿತು. ಆಕ್ಸಿಲರೇಟೆಡ್ ಇರಿಗೇಟೆಡ್ ಬೆನಿಫಿಟ್ ಸ್ಕೀಮ್ ತಂದರು. ಇಡೀ ಇತಿಹಾಸದಲ್ಲಿ, ಭಾರತ ಇತಿಹಾಸದಲ್ಲಿ ಅಂಥ ಸ್ಕೀಮ್ನೇ ತರಲಿಲ್ಲ. ಸ್ಥಗಿತಗೊಂಡಂಥದ್ದು, ವಿಳಂಬಗೊಂಡಂಥ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು, ಕಿರು ಯೋಜನೆಗಳನ್ನ ತ್ವರಿತಗತಿನಲ್ಲಿ ಮಾಡಿ ವೇಗವರ್ಧಿತವಾಗಿರಲಿ ಅಂತ 100 ಕೋಟಿ ಹಣ ರಿಲೀಸ್ ಮಾಡೋದು. ಸರ್ವಪಕ್ಷದ ಸಭೆ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಆಯ್ತು, ಇನ್ನೇನು ಮಾಡಬಹುದಾಗಿತ್ತು? ಸರ್ವಪಕ್ಷ ಸಭೆ ಕ್ರೈಸಿಸ್ ಬರಬಾರ್ದು ಸರ್. ಸಿಂಪಲ್ ಸರ್, ನೀರಿಲ್ಲ ಅಂತ ಸುಮ್ಮನೆ ಹೇಳ್ಕೊಂಡು ಬರ್ತಿದಾರಲ್ಲ. 3,500 ಕ್ಯೂಸೆಕ್ಸ್ ನೀರು ಬಿಡ್ತೀನಿ ಅಂತ ಅಂದಾಗ ಇವ್ರು ಯಾವ ಬೆತ್ತಲಾಗಿ ನಿಲ್ತಾರೆ? ಬಿಡೋದಿಲ್ಲ ಅಂತಿದಾರಲ್ಲ. ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇವರು ಸಭೆಗಳು ನಡೆಸಿದ್ರ? ನಾನು ಮಂಡ್ಯ ಭಾಗದವನು ಸರ್. ಯಾವ ಸಭೆ ಕರೆದಿದ್ದಾರೆ ಕೇಳಿ ಸರ್. ಯಾವ ಸಂಘಟನೆಗಳನ್ನ ಕರೆದಿದ್ದಾರೆ ಕೇಳಿ ಸರ್. ಯಾವ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ ಕೇಳಿ ಸರ್. ಯಾವ AC DC ತಹಶೀಲ್ದಾರ್ ಒಂದು ಸಿಂಗಲ್ ಕಾವೇರಿ ವಿಚಾರದಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಆಗಿದ್ದಾರೆ? ಒಂದು ಮೀಟಿಂಗ್ ನಾನು ಕೇಳಿ ಸರ್. ಇದಕ್ಕೆ ಹೇಳ್ತಿರೋದು ಸರ್ಕಾರ ಎಡವಿದ್ದೇ ಇಲ್ಲಿ. ಈಗ ತಕ್ಷಣ ಪರಿಹಾರ ಇಲ್ಲ. 1340 ಕೆರೆಗಳು ಇವತ್ತು ಸಮೃದ್ಧಿಯಾಗೇ ಇದ್ದಿದ್ದರೆ ಇವತ್ತು ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಯಾಕೆ ಮಾಡಲಿಲ್ಲ ಇವರು? ಕೇಳ್ಬೋದು ನಿಮ್ಮ ಸರ್ಕಾರದಲ್ಲಿ ಸರ್. ಇತಿಹಾಸಗಳೇ ಒಬ್ರು ತಪ್ಪು ಮಾಡಿದಾಗ ತಪ್ಪನ್ನ ನಾವು ಪುನಃ ತಗೊಂಡದನ್ನ ಒಳ್ಳೇದಾಗಿ ಬಳಸ್ಕೋಬೇಕು. ಇವ್ರು 3.5 ವರ್ಷ ಟೈಮ್ ಇದ್ದಾಗ ಇವ್ರಿಗೆ ಗೊತ್ತಿದೆ ಸರ್. 2025 ಡಿಸೆಂಬರಲ್ಲೇ ಗೊತ್ತಿದೆ ಎಲ್ನಿನೋ ಬರುತ್ತೆ, ಮಳೆ ಬರುತ್ತೆ, ನೀರು ಬರಲ್ಲ ಅಂತ ಹುಷಾರಾಗಬೇಕಾಗಿತ್ತಲ್ಲ ಸರ್. ಇವತ್ತಿಗೂ ಡೆಲ್ಲಿನಲ್ಲಿದ್ದಾರೆ ಸರ್. ನಾನು ರಾಜಕಾರಣ ಮಾಡಲ್ಲ. DK ಶಿವಕುಮಾರ್ ಅವ್ರು ನಮ್ಮ ಚೀಫ್ ಮಿನಿಸ್ಟ್ರು.
ಎಷ್ಟೇ ಆದರೂ ಶಿವಕುಮಾರ್ ಅವರು ನನ್ನ ಚೀಫ್ ಮಿನಿಸ್ಟರ್ ಇನ್ನೂ 2 ವರ್ಷ. ನಿಮ್ಮ ನಾಯಕರು ಒಪ್ಕೊಂಡಿಲ್ಲ ಅವ್ರನ್ನ ಸರ್ ಇರಲಿ ಚೀಫ್ ನೋಡಿ ಸರ್, ಒಪ್ಕೊಳ್ಳೋದು ಬಿಡೋದು. ಕಾವೇರಿ ವಿಚಾರದಲ್ಲಿ ಬಂದಾಗ ಕುಮಾರಣ್ಣ ಅವ್ರು ಹೇಳಿದ್ದಾರೆ ನಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ಳಿ, ನಾವು ಬರ್ತೀವಿ ಅಂತ. 3 ದಿನದಿಂದ ಡೆಲ್ಲಿನಲ್ಲಿ ಇಲ್ಲಿ ಲೋಕಭವನದಲ್ಲಿ ಶಾಮಿಯಾನ ಹಾಕ್ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಓಡಾಡ್ಕೊಂಡಿದ್ದಾರೆ ಹೊರತು ಕಾವೇರಿ ಬಗ್ಗೆ ಯಾರಾದರೂ ಒಬ್ಬರು ಹೇಳ್ತಿದ್ದಾರೆ ಸರ್? ಜಲಸಂಪನ್ಮೂಲ ಇಲಾಖೆ ವಿಧಾನಸೌಧದಲ್ಲಿ ಇನ್ನೂ ಇಂಟೀರಿಯರೇ ಆಗಿಲ್ಲ ರಾಮಲಿಂಗಾರೆಡ್ಡಿ ಸಾಹೇಬ್ರದ್ದು. 2 ತಿಂಗಳಿಂದ ಅವ್ರಿಗೆ ಗೊತ್ತಿತ್ತು ಇದು ಕಾವೇರಿ ಕಿಚ್ಚು ಜಾಸ್ತಿ ಆಗುತ್ತೆ, ನನಗೆ ಈ ಖಾತೆ ಬೇಡ ಅಂತ ಅವತ್ತೇ ಹೇಳಿದರು. ಅಂಥದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಒಂದು ಪರ್ಸನ್ಗಳಿಗೆ ನೀವು ಖಾತೆ ಕೊಟ್ಟು ಹೇಗೆ ನಿಭಾಯಿಸ್ತೀರ? ನಿಮ್ಮ ಬದ್ಧತೆಯನ್ನು TVK ವಿಜಯ್ ಅವ್ರೇನು 100 ವರ್ಷ ಅಧಿಕಾರ ಮಾಡಿದವ್ರ ಸರ್? ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರ ವಿಜಯ್ ಒಂದೇ ಮಾತು ಹೇಳ್ತಾರೆ, ನೀವು ಬೆಳೆ ಬೆಳೀರಿ, ನಾವು ನೀರು ಕೊಡ್ತೀವಿ ಅಂದರು. ಅದೇ DK ಶಿವಕುಮಾರ್ ಅವ್ರು ಬಂದು ನೀವು ಬೆಳೆ ಬೆಳಿ ಕೂಡ್ದು ಈ ಸಲ ಬರ ಬರುತ್ತೆ, ನೀವು ಬೆಳೆ ಬೆಳಿಬೇಡಿ, ಯಾವ ಬಾಯಲ್ಲಿ ಹೇಳ್ತಾರೆ ಅದನ್ನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.